ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ದೇವರು ಒಳ್ಳೆಯವನು. ಹಲ್ಲೆಲೂಯ. ಯೇಸು ಕ್ರಿಸ್ತನು ಒಳ್ಳೆಯವನು. ಆತನು ಒಳ್ಳೆಯದನ್ನು ಮಾಡುವ ದೇವರಾಗಿದ್ದಾನೆ. ಆತನಲ್ಲಿ ಇದ್ದು ನಾವು ಕಲ್ತಿಕೊಳ್ಳಬೇಕು. ಹಲ್ಲೆಲೂಯ. ಈ ಲೋಕದಲ್ಲಿ ನಮಗೆ ಒಂದು ಒಳ್ಳೆಯ ಜ್ಞಾನ ಬೇಕಂದರೆ ಅದು ಪರಲೋಕದ ತಂದೆ ಬಳಿಯಲ್ಲಿ ಮಾತ್ರವಿದೆ. ಆತನ ಹೊರತು ನಮಗೆ ಒಳ್ಳೆಯ ಜ್ಞಾನ ಯಾರಿಂದ ಸಿಗುವುದಿಲ್ಲ. ಯೇಸುವಿನ ನಾಮದಲ್ಲಿ ನಮಗೆ ಒಳ್ಳೆಯ ಜ್ಞಾನಗಳನ್ನು ಸಿಗುತ್ತವೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಸಹ ಚಿಕ್ಕವರಾಗಿದ್ದರು. ಹಲ್ಲೆಲೂಯ. ಅವರು 12 ವರ್ಷದಲ್ಲಿರುವಾಗಲೇ ಅಲ್ಲೊಂದು ಜಾತ್ರೆ ಬರುತ್ತದೆ. ಆ ಜಾತ್ರೆ ಬಂದಾಗ ಅಲ್ಲೇನಾಗುತ್ತಂದರೆ ಅನೇಕರ ಮಧ್ಯದಲ್ಲಿ ನಿಂತು ಕ್ರಿಸ್ತನು ಮಾತಾಡ್ತಾನೆ. ಹಲ್ಲೆಲೂಯ. ಅಲ್ಲಿ ಯಹೂದ್ಯರು ಕೇಳ್ತಾರೆ, ಇವನಿಗೆ ಈ ಜ್ಞಾನ ಎಲ್ಲಿಂದ ಬಂತು? ಇವನೇನೋ ಸ್ಕೂಲ್ಗೆ ಹೋಗಲಿಲ್ಲ, ಇವನೇನೋ ಎಲ್ಲಾದರೂ ಟ್ಯೂಷನ್ಗೆ ಹೋಗಲಿಲ್ಲ, ಇವನಿಗೆ ಹೇಗೆ ಬಂತು? ಇಲ್ಲಿ ನೋಡಿ ಆ ವಾಕ್ಯವನ್ನು ಓದೋಣ. ಹಲ್ಲೆಲೂಯ. ಪರಲೋಕದ ಜ್ಞಾನವು ಈ ಲೋಕದಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿ, ದೊಡ್ಡ ಜ್ಞಾನಿ ಇದ್ದರೂ ಆ ಪರಲೋಕದ ಜ್ಞಾನದ ಮುಂದೆ ಇದು ಶೂನ್ಯವಾಗಿದೆ. ಹಲ್ಲೆಲೂಯ. ಇಲ್ಲಿ ನೋಡಿ, ಹಲ್ಲೆಲೂಯ. ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 14ನೇ ವಚನ. ಹಲ್ಲೆಲೂಯ. ಜಾತ್ರೆ ಮಧ್ಯಕಾಲದಲ್ಲಿ ಯೇಸು ದೇವಾಲಯಕ್ಕೆ ಹೋಗಿ ಬೋಧಿಸುತ್ತಿದ್ದನು. ಯಹೂದ್ಯರು ಅದಕ್ಕೆ ಆಶ್ಚರ್ಯಪಟ್ಟರು. ವಿದ್ಯಾಭ್ಯಾಸ ಮಾಡದಿರುವ ಈತನಿಗೆ ಶಾಸ್ತ್ರಗಳು ತಿಳಿದಿರುವುದು ಹೇಗೆ? ಹಲ್ಲೆಲೂಯ. ಇಲ್ಲಿ ಕೇಳ್ತಾ ಇದ್ದಾರೆ, ವಿದ್ಯಾಭ್ಯಾಸ ಮಾಡದೇ ಇರುವ ಈತನಿಗೆ ಶಾಸ್ತ್ರಗಳು ಹೇಗೆ ತಿಳಿದಿದ್ದವು? ಹಲ್ಲೆಲೂಯ. ಹಲ್ಲೆಲೂಯ. ಯಾಕಂದರೆ ದೇವರು ಪರಿಶುದ್ಧವಾದನು, ಆತನು ಪರಿಶುದ್ಧನು. ಹಲ್ಲೆಲೂಯ. ಆತನು ಒಳ್ಳೆಯವನು. ಹಲ್ಲೆಲೂಯ. ಯೇಸು ಕ್ರಿಸ್ತನು ಇಡೀ ಭೂಮಿ ಆಕಾಶ ಉಂಟು ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಈತನಿಗೆ ವಿದ್ಯಾಭ್ಯಾಸವಿಲ್ಲ. ಈತನಿಗೆ ಇವೆಲ್ಲ ಶಾಸ್ತ್ರಿಗಳು ಹೇಗೆ ತಿಳಿಸೋದಕ್ಕೆ ಇವನಿಂದ ಆಗುತ್ತದೆ ಎಂಬುದಾಗಿ ಇಲ್ಲಿ ಯಹೂದ್ಯರು ಯೋಚನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನಾವು ಸುವಾರ್ತೆ ಸಾರುವುದಕ್ಕಾಗಿ ನಾವು ದೇವರ ಶಕ್ತಿ ಬೇಕು, ದೇವರ ಜ್ಞಾನ ಬೇಕು, ಪರಿಶುದ್ಧವಾದ ಜ್ಞಾನ ದೇವರಲ್ಲಿ ಕೇಳಿಕೊಳ್ಳಬೇಕು. ಯಾವ ರೀತಿ ಸೊಲೊಮೋನನು ಹೇಗೆ ದೇವರನ್ನು ಜ್ಞಾನ ಕೇಳಿಕೊಂಡಿದನು, ಹಾಗೆ ನಾವು ಸಹ ದೇವರಲ್ಲಿ ಜ್ಞಾನ ಕೇಳುವವರಾಗಿರಬೇಕು. ಪರಿಶುದ್ಧಾತ್ಮನೇ ನನಗೆ ಜ್ಞಾನ ಕೊಡು ಎಂಬುದಾಗಿ ಕೇಳಬೇಕು. ಹಲ್ಲೆಲೂಯ. ಯಾವಾಗ ನಾವು ಜ್ಞಾನ ಕೊಡು ಎಂದು ಕೇಳುತ್ತೇವೋ ಪರಲೋಕದಿಂದ ಜ್ಞಾನ ದೇವರು ಕೊಡುತ್ತಾನೆ. ಹಲ್ಲೆಲೂಯ. ಬೈಬಲ್ ಸತ್ಯವೇದ ಹೇಳುತ್ತದೆ, ಪರಲೋಕದಿಂದ ಬರುವ ಜ್ಞಾನವು ಅದು ಪರಿಶುದ್ಧವಾಗಿದೆ ಎಂದು ಹೇಳುತ್ತದೆ. ಹಲ್ಲೆಲೂಯ. ಅದು ಪರಿಶುದ್ಧವಾಗಿದೆ. ಆ ಪರಿಶುದ್ಧವಾದ ಜ್ಞಾನ ಹೇಗೆ ಮಾಡುತ್ತದೆ ಗೊತ್ತಾ? ನಿನ್ನನ್ನು ಯಾವ ರಾಜನ ಮುಂದೆ ನಿಲ್ಲಿಸಿದರೂ ಅವನ ಮುಂದೆ ನಿನ್ನ ತಲೆ ತಗ್ಗೋದಿಲ್ಲ, ಅವನ ಮುಂದೆ ನಿನ್ನ ತಲೆ ಎತ್ತಲ್ಪಡುತ್ತದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯಾರು ಭಯಪಡಬಾರದು. ಅಯ್ಯೋ, ನಾನು ಸ್ಕೂಲ್ಗೆ ಹೋಗಲಿಲ್ಲ, ನಾನು ಹೇಗೆ ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡಬೇಕು ಹೇಗೆ ಎಂದು ಯಾರು ಚಿಂತೆ ಮಾಡಬಾರದು. ಇದಕ್ಕೆ ಬೇಕಾಗಿರುವುದು ದೇವರ ಜ್ಞಾನ ಬೇಕಾಗಿದೆ. ಹಲ್ಲೆಲೂಯ. ನಾವು ಪ್ರಾರ್ಥನೆ ಮಾಡಿ ಕೇಳಬೇಕು, ಪರಿಶುದ್ಧಾತ್ಮನೇ ಈ ಸತ್ಯವೇದ ಓದೋದಕ್ಕಾಗಿ ಜ್ಞಾನ ಕೊಡು ಎಂದು ಕೇಳಬೇಕು. ಹಲ್ಲೆಲೂಯ. ಈ ಸತ್ಯವೇದ ಓದೋದಕ್ಕಾಗಿ ನನಗೆ ಜ್ಞಾನ ಒದಗಿಸು ಎಂದು ಕೇಳಬೇಕು. ಆಗ ದೇವರು ನಿಮಗೆ ಜ್ಞಾನ ಕೊಡುತ್ತಾರೆ. ಈ ಸತ್ಯವೇದ ಇದುವರೆಗೂ ನೀವು ಓದದೇ ಇದ್ದರೂ ಇಲ್ಲಿ ಓದುವುದಕ್ಕಾಗಿ ದೇವರು ಕೃಪೆ ತೋರಿಸುತ್ತಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರು ಪರಿಶುದ್ಧನು. ಆತನು ನಿನ್ನ ಕೂಗನ್ನು ಕೇಳುವ ದೇವರಾಗಿದ್ದಾನೆ. ನೀನು
ನೀನು ಬೆಳ್ಳಿ ಬಂಗಾರಕ್ಕಿಂತ ಕೇಳೋದಕ್ಕಿಂತಲೂ ದೇವರೇ ಈ ವಾಕ್ಯ ಓದೋದಕ್ಕಾಗಿ ನನ್ನನ್ನು ಕಲಿಸಿಕೊಡು, ನಿನ್ನ ವಿಷಯದಲ್ಲಿ ನಾನು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳೋದಕ್ಕಾಗಿ ನನಗೆ ಸಹಾಯ ಮಾಡೆಂದು ಕೇಳು. ನೀನು ಬರೀ ನಿನಗೋಸ್ಕರ ನೀನು ಕೇಳಿದಾಗ ದೇವರು ನೀನೇ ಹೋಗಿ ಮತ್ತೊಬ್ಬರನ್ನು ಬೋಧಿಸುವಂತೆ ದೇವರು ನಿನ್ನ ಮೇಲೆ ದಯ ತೋರಿಸುತ್ತಾನೆ. ಹಲ್ಲೆಲೂಯಾ. ದೇವರು ನೀನು ಕೇಳಿದಕ್ಕಿಂತ ಹೆಚ್ಚಾಗಿ ಕೊಡುವ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಯೇಸು ಒಳ್ಳೆಯವರು. ಹಲ್ಲೆಲೂಯಾ. ಆ ಯೇಸು ಒಳ್ಳೆಯವನಾಗಿರುವುದರಿಂದ ಆತ ನಿನ್ನನ್ನು ಯಾವಾಗಲೂ ಒಳ್ಳೆಯದನ್ನು ಮಾಡುವುದಕ್ಕಾಗಿ ಬಯಸುತ್ತಾನೆ. ಬೆಳಗ್ಗೆ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ದೇವರು ಬೆಳಕಾಗಿದ್ದಾನೆಂದು ಹೇಳುತ್ತದೆ. ನೀನು ಯಾವ ಕತ್ತಲಲ್ಲಿ ಕೂತುಕೊಂಡಿದ್ದೋ ಗೊತ್ತಿಲ್ಲ. ಹಲ್ಲೆಲೂಯಾ. ಯೇಸು ಬೆಳಕಾಗಿದ್ದಾರೆ. ಹಲ್ಲೆಲೂಯಾ. ನೀನು ಯಾವ ಕತ್ತಲಲ್ಲಿ ಕೂತ್ಕೊಂಡ್ರು ಒಂದೇ ಒಂದು ಸಾರಿ ಯೇಸುವೇ ಎಂದು ಕರಿ. ಆ ಯೇಸು ನಿನಗಾಗಿ ಹೋರಾಡಿ, ಯೇಸು ನಿನಗಾಗಿ ಯುದ್ಧ ಮಾಡಿ ಬರುತ್ತಾರೆ. ಹಲ್ಲೆಲೂಯಾ. ಯೇಸು ನಿನ್ನ ಸಂಗಡಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಕೀರ್ತನೆ 34:5 ಹೀಗೆ ಹೇಳುತ್ತದೆ, ಆತನನ್ನೇ ದೃಷ್ಟಿಸುವವರು ಸಹಾಯವು ಹೊಂದಿಕೊಳ್ಳುವರು. ಹಲ್ಲೆಲೂಯಾ. ನಾವು ಕರ್ತನನ್ನೇ ದೃಷ್ಟಿಸುವಾಗ ನಾವು ಸಹಾಯ ಹೊಂದಿಕೊಳ್ಳುತ್ತೇವೆ. ಹಲ್ಲೆಲೂಯಾ. ಸಹಾಯ ಅಂದರೆ ಮನುಷ್ಯನ ಹಾಗೆ ದೇವರು ಎರಡು ಮಾತಿನವನಲ್ಲ, ದೇವರು ಒಂದೇ ಮಾತಿನವನು. ಯಾವಾಗ ದೇವರು ನಿನ್ನನ್ನು ಹೆಚ್ಚಿಸುತ್ತೇನೆ ಅಂತ ಹೇಳಿದನೋ, ಈ ಲೋಕದಲ್ಲಿ ಯಾವ ಬಿರುಗಾಳಿ ಬಂದು ನಿನ್ನನ್ನು ಮುಳುಗಿಸೋದಕ್ಕೆ ನೋಡಿದ್ರು ಅಲ್ಲಿ ನೀನು ಮುಳುಗುವುದೇ ಇಲ್ಲ. ಹಲ್ಲೆಲೂಯಾ. ಯಾವಾಗ ಯೇಸು ನಿನ್ನನ್ನು ಹೇಳ್ತಾರೋ ನಾನು ನಿನ್ನನ್ನು ಆಶೀರ್ವಾದ ಮಾಡುತ್ತೇನೆ ಅಂತೇಳಿ, ಆ ಆಶೀರ್ವಾದವು 1 ವರ್ಷ ಆದರೂ 10 ವರ್ಷ ಆದರೂ 20 ವರ್ಷ ಆದರೂ ಆದರೆ ಆ ಆಶೀರ್ವಾದ ನಿನ್ನಿಂದ ತಪ್ಪುವುದಿಲ್ಲ. ಯಾಕಂದರೆ ದೇವರು ಹೇಳಿರುವುದು ವಾಕ್ಯದಲ್ಲಿ ನಾವು ಮುಂದೆ ನೋಡುತ್ತೇವೆ. ಆತನು ಹೇಳಿರುವುದು ಒಟ್ಟೆ ತಪ್ಪುವುದಿಲ್ಲ. ಹಲ್ಲೆಲೂಯಾ. ದೇವರು ನಿನಗೆ ಏನು ಕೊಡುತ್ತೇನೆ ಅಂತ ಹೇಳಿದನು ಅದು ದೇವರು ಒದಗಿಸಿ ಕೊಡುತ್ತಾರೆ. ಹಲ್ಲೆಲೂಯಾ. ನೀನು ವಾಕ್ಯವನ್ನು ಓದಿ ಯಾವ ವಾಗ್ದಾನವನ್ನು ಇಟ್ಟು ನೀನು ಪ್ರಾರ್ಥನೆ ಮಾಡುತ್ತಿದೆಯೋ, ಯಾವ ಆಲೋಚನೆಯು ನಿನ್ನ ಹೃದಯದಲ್ಲಿದೆಯೋ ಆ ಅಗತ್ಯ ಪೂರೈಸಬೇಕಾದ್ರೆ ಅದು ಯೇಸುವಿನಿಂದ ಮಾತ್ರವಾಗುತ್ತದೆ. ಮನುಷ್ಯನು ಇವತ್ತು ಹೇಳಿ ನಾಳೆ ಮರೆತು ಹೋಗ್ಬೋದು, ಇವತ್ತು ಹೇಳಿ ಸಾಯಂಕಾಲ ಮರೆತು ಹೋಗ್ಬೋದು. ಆದರೆ ಪರಲೋಕದಾಗಿರುವಂಥ ನನ್ನ ತಂದೆ, ಆತನ ವಾಕ್ಯ ಹೇಳುತ್ತದೆ, ಆತನು ನಂಬಿಗಸ್ತನು. ಪ್ರೈಸ್ ದಿ ಲಾರ್ಡ್. ನಂಬಿಗಸ್ತರು ನಾವಲ್ಲ, ದೇವರು ನಂಬಿಗಸ್ತನು. ಅದಕ್ಕಾಗಿ ಆತ ನಂಬಿಗಸ್ತನಾಗಿರುವ ಕಾರಣಕ್ಕಾಗಿ ನಿನಗಾಗಿ ಇಟ್ಟಿರುವ ಆಶೀರ್ವಾದಗಳನ್ನು ಬೇರೆಯವರಿಗೆ ಕೊಡುವುದಿಲ್ಲ, ನನ್ನೇ ಕೊಡುತ್ತಾನೆ. ಇವತ್ತಲ್ಲ, ನೀನು 1 ವರ್ಷ ಬಿಟ್ಟು ಬಂದರೂ ಆ ದೇವರು ಕಾಯುವ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆತನು ನೋಡುತ್ತಾನೆ, ನನ್ನ ಮಗನು ಯಾವಾಗ ನನ್ನ ಬಳಿಗೆ ಬರುತ್ತಾನೋ, ನನ್ನ ಮಗಳು ಯಾವಾಗ ನನ್ನ ಬಳಿಗೆ ಬರುತ್ತಾನೆಂದು ದಾರಿ ಕಾಯುತ್ತಾ ಇರುತ್ತಾನೆ. ಹಲ್ಲೆಲೂಯಾ. ನಿನ್ನನ್ನು ಯೇಸು ಕಾಯುತ್ತಾರೆ. ನೀನು ಇವತ್ತು ಅನೇಕ ಟ್ರಾಫಿಕಲ್ಲಿ, ಇವತ್ತು ನಾವು ನೋಡಬೇಕಾದ್ರೆ ಟ್ರಾಫಿಕಲ್ಲಿ ಇರ್ತೇವೆ, ಆ ಮರಣದ ಬಾಗಿಲಲ್ಲೇ ಇರ್ತೇವೆ. ಜಸ್ಟ್ ಒಂದು ಮಿಸ್ಟೇಕ್ ಆದರೆ ನಮಗೇನಾಗುತ್ತೆ ಗೊತ್ತಾ, ನಾವು ಆಕ್ಸಿಡೆಂಟ್ ಆಗಿ ಸಾಯ್ಬೋದು. ಅವೆಲ್ಲದರ ಮಧ್ಯದಿಂದ ನಮ್ಮನ್ನು ಕಾಪಾಡಿ ದೇವರು ಸುರಕ್ಷಿತವಾಗಿ ನಾವು ಹಿಂತಿರುಗಿ ಮನೆಗೆ ಬರುವುದಕ್ಕೆ ಬರಮಾಡಿದನೆಂದರೆ ಇದು ದೇವರ ಕೃಪೆ ಇದೆ. ಹಲ್ಲೆಲೂಯಾ. ಇದು ನಮ್ಮಲ್ಲಿರುವಂಥ ಬಲದಿಂದಲ್ಲ, ನಮ್ಮಲ್ಲಿರುವಂಥ ಶಕ್ತಿದಿಂದಲ್ಲ, ನಮಗಿರುವಂಥ ಜ್ಞಾನದಿಂದಲ್ಲ. ದೇವರ ವಾಕ್ಯ ಹೇಳುತ್ತದೆ, ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲ ಯೆಹೋವನು ನಿನ್ನನ್ನು ಕಾಪಾಡುವನೆಂದು ದೇವರ ವಾಕ್ಯ ಹೇಳುತ್ತದೆ. ಆ ಯೆಹೋವನು ನನ್ನನ್ನು ಕಾಪಾಡುವುದರಿಂದ ನಾನು ಸುರಕ್ಷಿತವಾಗಿ ಹಿಂತಿರುಗಿ ಮನೆಗೆ ಬರೋದಕ್ಕಾಗುತ್ತದೆ. ಹಲ್ಲೆಲೂಯಾ. ಇಲ್ಲದಿದ್ದರೆ ಸೈತಾನ ನಮಗೆ ಎಲ್ಲಿ ಬೇಕಾದರೂ ನಮಗೆ ಅಟ್ಯಾಕ್ ಮಾಡ್ಬೋದು. ಆ ಸೈತಾನ ಅಟ್ಯಾಕ್ ಮಾಡಲ್ದೆ ನಾವು ಸುರಕ್ಷಿತವಾಗಿ ಹಿಂತಿರುಗಿ ಬಂದಿದ್ದೇವೆ ಅಂದರೆ ಇದು ದೇವರ ಕೃಪೆ ಇದೆ. ಹಲ್ಲೆಲೂಯಾ. ಇದು ದೇವರ ಕೃಪೆ ಇದೆ. ಆತನಲ್ಲಿ ಹೇಳಿರೋದು, ನಿನ್ನ ಕಾಲು ಕಲ್ಲಿಗೆ ತಗಾಲದೆ ಆ ದೂತನು ಕಾಯುತ್ತಾನೆಂಬುದಾಗಿ ಹೇಳಿದ್ದಾನೆ.
ನಾವು ಹಿಂತಿರುಗಿ ಬಂದಾಗ ಆ ವಾಕ್ಯವನ್ನು ಇಟ್ಟು ನಾವು ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧಾತ್ಮನೇ, ನಾನು ತಲುಪಬೇಕಾಗಿರುವ ಸ್ಥಳಕ್ಕೆ ನಾನು ತಲುಪಿ ಹಿಂತಿರುಗಿ ಸುರಕ್ಷಿತವಾಗಿ ಮನೆಗೆ ಬಂದಿದ್ದೇನೆ. ನೀನು ಹೇಳಿರುವ ವಾಕ್ಯ ನಿಜವಾಗಿದೆ ದೇವರೇ, ನೀನು ಬರೆದಿರುವ ವಾಕ್ಯ ನಿಜವಾಗಿದೆ. ಆ ದೂತನು ನನ್ನ ಸಂಗಡ ಇದ್ದನು, ಆ ದೂತನು ನನ್ನನ್ನು ಕಾಯುವುದರಿಂದ ನಾನು ಸುರಕ್ಷಿತವಾಗಿ ಬಂದಿದ್ದೇನೆಂದು ನಾವು ದೇವರಿಗೆ ಸ್ತುತಿ ಮಾಡಬೇಕು. ಯಾವಾಗ ನಾವು ಸ್ತುತಿ ಮಾಡುತ್ತೇವೋ ಆವಾಗ ದೇವರು ನಿನ್ನ ಸ್ತುತಿಯ ಮಧ್ಯದಲ್ಲಿ ಇಳಿದು ಬಂದು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಯೇಸು ಕ್ರಿಸ್ತನು ನಿನ್ನ ಸಂಗಡಿದ್ದಾನೆ. ಹಲ್ಲೆಲೂಯ. ಭಯಪಡಬೇಡ. ಇವತ್ತು ರಾತ್ರಿ ಎಲ್ಲ ಮಲಗಿಕೊಂಡು ನಾವು ನಿದ್ರೆ ಮಾಡಿ ಸುಖವಾಗಿ ಎಚ್ಚರಗೊಂಡು ನನ್ನ ಕುಟುಂಬದಲ್ಲಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಸಂತೋಷ ಪಟ್ಟಿದ್ದೇವಂದರೆ ಇದು ಯೇಸುವಿನ ಕೃಪೆ ಇದೆ. ಹಲ್ಲೆಲೂಯ. ಇದು ಕರ್ತನಾದ ಯೇಸುವಿನ ಕೃಪೆ ಇದೆ. ಈ ಕೃಪೆ ನಮಗೆ ಹೀಗೆ ದಿನವೆಲ್ಲ ನಮ್ಮ ಜೊತೆಲಿರಬೇಕಾದ್ರೆ ನಾವು ಬೆಳಿಗ್ಗೆ ಎದ್ದು ಆತನನ್ನು ಹುಡುಕಬೇಕು, ಪ್ರಾರ್ಥನೆ ಮಾಡಬೇಕು, ದೇವರ ವಾಕ್ಯವನ್ನು ಓದಬೇಕು. ಈ ದಿನಕ್ಕಾಗಿ ಇಟ್ಟಿರುವ ವಾಗ್ದಾನಗಳನ್ನು, ಈ ದಿನಕ್ಕಾಗಿ ನಮ್ಮ ಜೊತೆಲಿ ಯೇಸು ಮಾತಾಡೋದನ್ನು ಆತನು ಈ ವಾಕ್ಯದ ಮುಖಾಂತರ ನಮ್ಮ ಸಂಗಡ ಮಾತಾಡುತ್ತಾರೆ. ನಾವು ಯಾವ ಸ್ಥಳಕ್ಕೆ ಹೋಗಬೇಕು, ಏನು ಕೆಲಸ ಮಾಡಬೇಕೆಂದು ದೇವರು ತಿಳಿಸುತ್ತಾರೆ, ಪವಿತ್ರಾತ್ಮನು ತಿಳಿಸುತ್ತಾನೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಹಾಗೆ ಆತನ ಕೃಪೆ ಯಾವಾಗಲೂ ನಿನ್ನ ಸಂಗಡ ಇರುತ್ತದೆ. ಯಾವಾಗ ಯೇಸುವಿನ ಕೃಪೆ ನಿನ್ನ ಸಂಗಡ ಇರುತ್ತದೋ ನಿನಗೆ ಯಾವ ಹಾನಿಗಳನ್ನು ಉಂಟಾಗದಂತೆ ಕಾಯುತ್ತದೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ನಾವು ಯಾವ ಪರಿಸ್ಥಿತಿಯಲ್ಲಿದ್ದರೂ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಕರ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಇವತ್ತೊಂದು ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗುತ್ತಾ ಇದ್ದೇವೆ ಅಂದರೆ ಆ ಕೆಲಸದ ವಿಷಯದಲ್ಲಿ ನನ್ನ ತಂದೆಗೆ ತಿಳಿಸಿ ಹೋಗಬೇಕು. ಪರಿಶುದ್ಧಾತ್ಮನೇ, ನಾನು ಈ ಕೆಲಸಕ್ಕೆ ಹೋಗುತ್ತಾ ಇದ್ದೇನೆ, ಈ ಸ್ಥಳಕ್ಕೆ ಹೋಗುತ್ತಾ ಇದ್ದೇನೆ, ನೀನು ನನ್ನ ಸಂಗಡ ಇರಬೇಕೆಂದು ಹೇಳಬೇಕು. ಹಲ್ಲೆಲೂಯ. ಯಾವಾಗ ನಾವು ಹೀಗೆ ಹೇಳುವುದು ಕಲಿತುಕೊಳ್ಳುತ್ತೇವೋ ಆಗ ದೇವರು ದಯ ದಿನ ದಿನ ನಿನ್ನ ಮೇಲೆ ಹೆಚ್ಚಾಗುತ್ತದೆ. ಹಲ್ಲೆಲೂಯ. ಅಲ್ಲಿ ಆ ಸ್ಥಳದಲ್ಲಿ ಹೋಗಿ ಏನು ಮಾತಾಡಬೇಕು ಎಂಬುದಾಗಿ ದೇವರು ನಿನಗೆ ಜ್ಞಾನ ಕೊಡುತ್ತಾರೆ, ದೇವರು ನಿನಗೆ ಸಹಾಯ ಮಾಡುತ್ತಾರೆ. ಅಲ್ಲಿ ನಿನ್ನ ಕಾರ್ಯಗಳನ್ನು ಸಫಲವಾಗುತ್ತವೆ. ಯೇಸುವಿನ ನಾಮದಲ್ಲಿ, ಯೇಸು ಕ್ರಿಸ್ತನ ನಾಮದಲ್ಲಿ ಆತನು ನಿನಗೆ ಅಧಿಕ ಬಹುಮಾನ ಇಡುತ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾವಾಗ ನೀನು ಬೆಳಗ್ಗೆ ತಲೆ ಬಾಗಿಸಿಕೊಂಡು ನಿನ್ನ ವಾಕ್ಯಗಳನ್ನು ಓದುತ್ತೀಯೋ, ಪ್ರಾರ್ಥನೆ ಮಾಡ್ತೀಯೋ, ದಿನವೆಲ್ಲ ನಿನ್ನ ತಲೆ ಎತ್ತಲ್ಪಡುತ್ತದೆ. ಎಲ್ಲೂ ನಿನ್ನ ತಲೆ ತಗ್ಗಿಸುವುದಕ್ಕೆ ಆಗೋದಿಲ್ಲ. ನಿನ್ನ ತಲೆ ಎತ್ತಲ್ಪಡುತ್ತದೆ, ನಿನ್ನ ತಲೆ ಎತ್ತಲ್ಪಡುತ್ತದೆ. ನೀನು ಪ್ರಾರ್ಥನೆ ಮಾಡಿ ಹೋಗು. ಯಾವ ಸ್ಥಳಕ್ಕೆ ಹೋದರೂ ಸರಿ, ಯಾವ ಕೆಲಸಕ್ಕೆ ಹೋದರೂ ಸರಿ, ಯಾವ ಬಿಸ್ನೆಸ್ಸಲ್ಲಿ ಹೋದರೂ ಸರಿ, ಪ್ರಾರ್ಥನೆ ಮಾಡಿ ಹೋಗು. ಹಲ್ಲೆಲೂಯ. ಪರಿಶುದ್ಧಾತ್ಮನೇ, ನಾ ಈ ಬಿಸ್ನೆಸ್ಗಾಗಿ ಹೋಗುತ್ತಾ ಇದ್ದೇನೆ, ನನಗೆ ಸಹಾಯ ಮಾಡು ಎಂದು ಹೇಳು. ಆ ಆಶೀರ್ವಾದ ಉಳ್ಳುವ ಹಸ್ತಗಳನ್ನು ಸದಾಕಾಲ ನಿನ್ನ ಮೇಲೆ ಇರುತ್ತದೆ. ಆ ಆಶೀರ್ವಾದ ಉಳ್ಳುವ ಹಸ್ತಗಳನ್ನು, ಯೇಸುವಿನ ಹಸ್ತಗಳನ್ನು, ನೀನು ಎಲ್ಲೆಲ್ಲಿ ಹೋಗುತ್ತೀಯೋ ಅಲ್ಲೆಲ್ಲ ದೇವರ ಆಶೀರ್ವಾದ ನಿನ್ನ ಮೇಲಿರುತ್ತದೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅಲ್ಲಿ ನಿನಗೆ ಅವಮಾನ ಬರುವುದಿಲ್ಲ. ಸೈತಾನು ನಿನ್ನನ್ನು ಅವಮಾನ ತರುವುದಕ್ಕಾಗಿ ನೋಡುತ್ತದೆ, ಆದರೆ ಯೇಸು ನಿನ್ನ ತಲೆ ತಗ್ಗಿಸುವುದಕ್ಕಾಗಿ ಬಿಡುವುದಿಲ್ಲ. ಹಲ್ಲೆಲೂಯ. ಯೇಸು ನಿನ್ನ ತಲೆ ಎತ್ತಲ್ಪಡುತ್ತದೆ. ಯೇಸುವಿನ ನಾಮದಲ್ಲಿ ನಿನ್ನ ತಲೆ ಎತ್ತಲ್ಪಡುತ್ತದೆ. ಯೇಸು ನಿನ್ನನ್ನು ಬಲಪಡಿಸುತ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಆ ಜಾತ್ರೆ ಮಧ್ಯಕಾಲದಲ್ಲಿ ಯೇಸು ದೇವಾಲಯಕ್ಕೆ ಹೋಗಿ ಬೋಧಿಸುತ್ತಿದ್ದನು. ಯಹೂದ್ಯರು ಅದಕ್ಕೆ ಆಶ್ಚರ್ಯಪಟ್ಟರು. ವಿದ್ಯಾಭ್ಯಾಸ ಮಾಡದಿರುವ ಈತನಿಗೆ ಶಾಸ್ತ್ರಗಳು ತಿಳಿದಿರುವುದು ಹೇಗೆ? ಹಲ್ಲೆಲೂಯ. ವಿದ್ಯಾಭ್ಯಾಸ ನಿನಗೆ ಬೇಕಾಗಿಲ್ಲ, ನಿನಗೆ ಬೇಕಾಗಿರೋದು ದೇವರ ಕೃಪೆ ಬೇಕಾಗಿರೋದು. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ಯಹೂದ್ಯರು ಅದೇ ಮಾತಾಡ್ಕೊಳ್ತಾ ಇದ್ದಾರೆ. ಇವನು ಯಾವತ್ತೂ ಸ್ಕೂಲಲ್ಲೇ ನೋಡಲಿಲ್ಲಲ್ಲ, ಇವನು ಯಾವತ್ತೂ ಸ್ಕೂಲ್ಗೆ ಬರಲಿಲ್ಲಲ್ಲ, ಆದರೆ ಈ ಶಾಸ್ತ್ರಿಗಳು ಇವನಿಗೆ ಹೇಗೆ ತಿಳಿಯುತ್ತವೆ?
ಹಲ್ಲೆಲೂಯ. ನಿನ್ನ ಕುರಿತಾಗಿ ಸಹ ಅನೇಕರು ಯೋಚನೆ ಮಾಡಿರ್ಬೋದು, ಅಯ್ಯೋ ಇವನು ವೇಸ್ಟ್ ಆಗಿದ್ದಾನೆ ಅಂತ ಯೋಚನೆ ಮಾಡಿರ್ಬೋದು, ಈಕಿ ವೇಸ್ಟ್ ಆಗಿದ್ದಾಳೆ ಎಂದು ಯೋಚನೆ ಮಾಡಿರ್ಬೋದು. ವೇಸ್ಟನ್ನು ಅತಿ ಬೆಸ್ಟಾಗಿ ಮಾಡುವಂತನೇ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯ. ಯಾರು ಇದು ವೇಸ್ಟ್ ಅಂತ ಬಿಸಾಕ್ ಹೋಗುತ್ತಾರೋ ಅದಕ್ಕೆ ದೇವರು ಅತಿ ಬೆಸ್ಟಾಗಿ ಅವರ ಮುಂದೆ ತಲೆ ಎತ್ತಿ ನಿಲ್ಲಿಸುತ್ತಾನೆ. ಹಲ್ಲೆಲೂಯ. ಜ್ಞಾನ ಇಲ್ಲದವ್ರನ್ನು ಜ್ಞಾನಿಗಳ ಮಧ್ಯದಲ್ಲಿ ದೇವರು ನಿನ್ನನ್ನು ಕೂಡಿಸುತ್ತಾನೆ. ಭಯಪಡಬೇಡ, ದೇವರು ನಿನ್ನ ಸಂಗಡಿದ್ದಾನೆ. ಅಯ್ಯೋ ನನ್ನಿಂದ ಏನಾಗುತ್ತದೆಂದು ಯಾವತ್ತೂ ಚಿಂತೆ ಮಾಡಬೇಡ. ನಿನ್ನನ್ನೇ ಇಟ್ಟೇ ದೇವರ ಆಶೀರ್ವಾದ ಮಾಡುತ್ತಾನೆ. ನಿನ್ನನ್ನು ಇಟ್ಟು ನಿನ್ನ ಊರನ್ನು ಆಶೀರ್ವಾದ ಮಾಡುತ್ತಾನೆ. ನಿನ್ನನ್ನು ಇಟ್ಟು ನಿನ್ನ ದೇಶವನ್ನು ಆಶೀರ್ವಾದ ಮಾಡುತ್ತಾನೆ. ಭಯಪಡಬೇಡ, ದೇವರು ಸರ್ವಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಸರ್ವಶಕ್ತನಾಗಿದ್ದಾನೆ. ಆತನಿಂದ ಅಸಾಧ್ಯವಾದ ಕಾರ್ಯಗಳನ್ನು ಒಂದು ಇಲ್ಲ. ಪ್ರೈಸ್ ದಿ ಲಾರ್ಡ್. ಆತನಿಂದ ಅಸಾಧ್ಯವಾದ ಕಾರ್ಯಗಳನ್ನು ಒಂದು ಇಲ್ಲ. ಎಲ್ಲವೂ ದೇವರಿಗೆ ಸಾಧ್ಯವಾಗಿದೆ. ಎಲ್ಲ ನಮ್ಮ ಕರ್ತನಾದ ತಂದೆಗೆ ಸಾಧ್ಯವಾಗಿದೆ. ಯೇಸುವಿನ ನಾಮದಲ್ಲಿ ನೀನು ಏನೇ ಕೇಳಿದರೂ ಆ ಬಾಗಿಲನ್ನು ನಿನಗೋಸ್ಕರ ತೆರೆಯುತ್ತದೆ. ಮುಚ್ಚಿರುವ ಬಾಗಿಲುಗಳನ್ನು ಯೇಸು ತೆರೆಯುತ್ತಾರೆ. ಹಲ್ಲೆಲೂಯ. ಭಯಪಡಬೇಡ, ದೇವರು ನಿನ್ನ ಜೊತೆಗಾರನಾಗಿದ್ದಾನೆ. ಆತನು ನಿನ್ನ ಬಲವಾದ ಬಂಡೆಯಾಗಿದ್ದಾನೆ. ಹಲ್ಲೆಲೂಯ. ನಿನ್ನನ್ನು ದೇವರು ನಿನ್ನನ್ನು ವಿಶ್ರಾಂತಿಕರವಾದ ನೀರಿನ ಬಳಿಗೆ ಬರಮಾಡುತ್ತಾನೆ. ಹಲ್ಲೆಲೂಯ. ಹಲ್ಲೆಲೂಯ. ದೇವರು ನಿನ್ನನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡುತ್ತಾನೆ. ಭಯಪಡಬೇಡ, ದೇವರು ನಿನಗೆ ಸಹಾಯ ಮಾಡೋದಕ್ಕಾಗಿ ಸಿದ್ಧನಾಗಿದ್ದಾನೆ. ನನ್ನಿಂದ ಆಗೋದಿಲ್ಲ ಅಂತ ಹೇಳಬೇಡ. ನನ್ನೊಳಗೆ ನನ್ನ ಯೇಸು ಇದ್ದಾರೆ, ನನ್ನೊಳಗೆ ನನ್ನ ತಂದೆ ಇದ್ದಾರೆ, ಆತನಿಂದ ಎಲ್ಲವೂ ಸಾಧ್ಯ ಅಂತ ನಿನ್ನ ಬಾಯಿ ನುಡಿದಿದಾಗ ನಿನ್ನ ಕಾರ್ಯಗಳನ್ನು ದೇವರು ಸಫಲಗೊಳಿಸುತ್ತಾರೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಅಧಿಕವಾಗಿ ಆಶೀರ್ವಾದ ಮಾಡುತ್ತಾರೆ. ನಿನಗೋಸ್ಕರ ದೊಡ್ಡ ಬಹುಮಾನವನ್ನೇ ದೇವರಿಟ್ಟಿದ್ದಾರೆ. ಆ ಬಹುಮಾನಕ್ಕಾಗಿ ಕಾದಿರು. ದೇವರು ನಿನ್ನನ್ನು ಹೇರಳವಾಗಿ ಆಶೀರ್ವಾದ ಮಾಡುತ್ತಾರೆ. ನೀನು ಉನ್ನತ ಸ್ಥಾನಗಳನ್ನು ನೋಡುತ್ತೀಯ ಇನ್ನು ಮುಂದೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಹೀಗೆ ಆಶೀರ್ವಾದ ಮಾಡಲೆಂದು ಬೇಡಿಕೊಳ್ಳುತ್ತೇನೆ. ಆಮೇನ್. ಆಮೇನ್.